SIP ಸ್ಟಾಪೇಜ್ ರೇಷಿಯೋ 100%ಗಿಂತ ಮೇಲೆ ಹೋಗಿದೆ. ಈಗ SIP ಸ್ಟಾಪ್ ಮಾಡಬೇಕಾ? ಮಾರ್ಚ್ 2026ರಲ್ಲಿ SIP ಸ್ಟಾಪೇಜ್ ರೇಷಿಯೋ ಅಂದ್ರೆ SIP ಅನ್ನು ನಿಲ್ಲಿಸ್ತಾ ಇರೋ ರೇಷಿಯೋ 101%ಗೆ ತಲುಪಿದೆ. ಅಂದ್ರೆ ಹೊಸದಾಗಿ SIP ಸ್ಟಾರ್ಟ್ ಆಗ್ತಾ ಇರೋದಕ್ಕಿಂತ ಹೆಚ್ಚು SIPಗಳು ಡಿಸ್ಕಂಟಿನ್ಯೂ ಆಗ್ತಾ ಇದೆ. ಆದ್ರೆ ಇದನ್ನ ಎಕ್ಸಿಟ್ ಸಿಗ್ನಲ್ ಅಂತ ಟ್ರೀಟ್ ಮಾಡೋದು ದೊಡ್ಡ ಮಿಸ್ಟೇಕ್ ಆಗಬಹುದು. ಇದಕ್ಕೆ 3 ರೀಸನ್ಸ್ ಇದೆ. US ಇರಾನ್ ಕಾನ್ಫ್ಲಿಕ್ಟ್ ನ ಕಾರಣದಿಂದಾಗಿ ಸೆನ್ಸೆಕ್ಸ್ 11.5% ಕೆಳಗೆ ಬಿದ್ದಿದೆ. ಇದರಿಂದ SIP AUM 16.64 ಲಕ್ಷ ಕೋಟಿಯಿಂದ 15.11 ಲಕ್ಷ ಕೋಟಿಗೆ ಇಳಿತು. ಈ ನೆಗೆಟಿವ್ ವೆಲ್ತ್ ಎಫೆಕ್ಟ್ ನೋಡಿ ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗಿ ತಮ್ಮ SIP ಸ್ಟಾಪ್ ಮಾಡಿರಬಹುದು. ಇದು ಫಸ್ಟ್ ಟೈಮ್ ಅಂತಲ್ಲ. 2025ರ ಫೆಬ್ ಮಾರ್ಚ್ ಟೈಮ್ನಲ್ಲೂ ಕೂಡ ವಾಲಟೈಲ್ ಮಾರ್ಕೆಟ್ನ ಕಾರಣದಿಂದಾಗಿ SIP ಸ್ಟಾಪೇಜ್ ರೇಷಿಯೋ 100% ದಾಟಿದೆ. ಈ 3-4 ವರ್ಷದ ಹಳೆಯ ಯಂಗ್ ಪೋರ್ಟ್ಫೋಲಿಯೋಗೆ ಕಾಂಪೌಂಡಿಂಗ್ ಕುಷನ್ ಇರೋದಿಲ್ಲ. ಮಾರ್ಕೆಟ್ 10% ಕುಸಿತ ಆದಾಗ ಅಂದರೆ 10 ಅದಕ್ಕಿಂತ ಹೆಚ್ಚು ಆಗ್ಬೋದು, ಎಲ್ಲಾದರೂ ಕುಸಿತ ಆದಾಗ ಅವರ XIRR ತಕ್ಷಣ 0 ಅಥವಾ ನೆಗೆಟಿವ್ ಆಗಿ ಕಾಣಿಸ್ಬೋದು. ಇದು ಮ್ಯಾಥಮೆಟಿಕಲ್ ರಿಯಾಲಿಟಿ ಮಾತ್ರ, ಫಂಡ್ ಫೇಲ್ಯೂರ್ ಸೈನ್ ಅಲ್ಲ. ಎಕ್ಸಾಂಪಲ್, ಯಾರಾದರೂ ಲಾಸ್ಟ್ 6ರಿಂದ 8 ತಿಂಗಳಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ಮತ್ತು ಮಾರ್ಕೆಟ್ 10% ಕುಸಿತ ಆದರೆ ಅವರ ಕರೆಂಟ್ ವ್ಯಾಲ್ಯೂ ಬಂದು 90,000 ಆಗುತ್ತೆ. ಇದರಿಂದ XIRR -19.24% ಅಂತ ತೋರಿಸ್ಬೋದು. ಆದರೂ ಕೂಡ ಫಂಡ್ ಲಾಂಗ್ ಟರ್ಮ್ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು. ಆದರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಲಾಂಗ್ ರನ್ನಲ್ಲಿ ವೆಲ್ತ್ ಟೈಮಿಂಗ್ನ ಮಾರ್ಕೆಟ್ನಿಂದ ಅಲ್ಲ, ಟೈಮ್ ಇನ್ ದ ಮಾರ್ಕೆಟ್ನಿಂದ ಬರುತ್ತೆ. ಡೇಟಾದ ಪ್ರಕಾರ ವೊಲಾಟಿಲಿಟಿ ಭಯದಿಂದ ನೀವು ಕೇವಲ ಒಂದು 5ರಿಂದ 6 SIP ಮಿಸ್ ಮಾಡಿದ್ರು ಕೂಡ 15 ವರ್ಷಗಳ ಹೊರೈಸನ್ನಲ್ಲಿ ನಿಮ್ಮ ಫೈನಲ್ ಕಾರ್ಪಸ್ 2.3 ಲಕ್ಷದ ತನಕ ಕಮ್ಮಿ ಆಗ್ಬೋದು. ಹಿಸ್ಟಾರಿಕಲಿ ಸ್ಟಾಪೇಜ್ ರೇಷಿಯೋ 100% ದಾಟಿದಾಗ ಅದು ಪೀಕ್ ಫಿಯರ್ ಸಿಗ್ನಲ್ ಆಗಿರ್ಬೋದು. ಇದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಬೆಸ್ಟ್ ಬೈಯಿಂಗ್ ಆಪರ್ಚುನಿಟಿ ಆಗ್ಬೋದು. ಹಾಗಾಗಿ ನೀವು ಇನ್ವೆಸ್ಟರ್ ಆಗಿ ಮಾರ್ಕೆಟ್ ಟೈಮ್ ಮಾಡೋ ಪ್ರಯತ್ನ ಮಾಡೋ ಬದಲು ಇನ್ವೆಸ್ಟೆಡ್ ಆಗಿರೋದು ಬೆಟರ್. ಈ ಬಗ್ಗೆ ನೀವೇನು ಹೇಳ್ತೀರಿ? ಗ್ರೋ ಕನ್ನಡ ಫಾಲೋ ಮಾಡಿ.